ಶ್ರೀ ಸಿದ್ಧಾರೂಢ ಕಥಾಮೃತದ 24ನೇ ಅಧ್ಯಾಯ. 24ನೇ ಅಧ್ಯಾಯ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಜನನ ಮರಣಗಳೆಂಬ ಜಗದಳು ದುಃಖ ರೂಪಗಳಿರುವವು. ಮನದಿ ಗುರುವಿಗೆ ಶರಣು ಪೋದರೆ ನಿಶ್ಚಯದಿ ತಪ್ಪವವಿವು. ಮಾನಿನಿಗೆ ಸ್ವಪ್ರಾಣನಾಶದಿಂದ ಸೆಲೆ ತಪ್ಪಿಸಿದನು. ದೀನರಿಗೆ ಬರಗಾಲದಲ್ಲಿ ಬಂದಿದ್ದ ಸಂಕಟ ಕಳೆದನು. ಬಂದಿದ್ದ ಸಂಕಟ ಕಳೆದನು. ಹೇ ಸದ್ಗುರುವೇ, ನೀನು ಸೃಷ್ಟಿಯ ಚಾಲಕನಿದ್ದಿ. ನೀನೇ ಅನಂತ ಕೋಟಿ ಬ್ರಹ್ಮಾಂಡ ನಾಯಕರು ಮತ್ತು ನಿನ್ನ ಪರಮಾನಂದ ಸ್ವರೂಪವು ಸಂಪೂರ್ಣ ಅಲೌಕಿಕವಾಗಿರುತ್ತದೆ. ಏನೂ ಇಲ್ಲದ್ದನ್ನು ತೋರಿಸುವಿ ಮತ್ತು ಕೂಡಲೇ ಅಲ್ಲಿಂದಲೇ ಅಡಗಿಸುವಿ. ಇಂಥ ನಿನ್ನ ಗಂಭೀರವಾದ ಪದವಿಯು ಬ್ರಹ್ಮಾಧಿಕಾರಿಗೆ ಸಹ ಅಸಾಧ್ಯವಾದದ್ದು. ನೀನು ಚಿದಾಕಾಶದ ಸೂರ್ಯನಿರುತ್ತಿ. ನಿನ್ನ ಸಮಾನ ಏನೇನೂ ಇರುವುದಿಲ್ಲ. ನೀನು ಎಲ್ಲ ಆನಂದಗಳ ನಿಧಾನವಾಗಿದ್ದಿ ಮತ್ತು ಅಗಣಿತ ಗುಣಗಳ ಕಣಿಯಾಗಿರುವಿ. ನೀನು ಆನಂದ ಕಂದನು, ಅವಿನಾಶಿಯು, ಸರ್ವದೇಶದಲ್ಲಿ ವ್ಯಾಪಕನು. ಇಂಥ ನೀನು ವಿಲಾಸ ಭೋಗಾರ್ಥವಾಗಿ ಲೀಲಾ ಮಾತ್ರದಿಂದ ಸುಗುಣ ವೇಷ ಧರಿಸಿಕೊಂಡು ಬಂದಿರುವಿ. ಯಾವುದೊಂದು ಆಗಿರದೆ ನೀನೇ ಸರ್ವದೇಹಗಳಲ್ಲಿರುತ್ತಿ. ಈ ವಿರುದ್ಧ ವರ್ತನವು ನಿನಗೊಬ್ಬನಿಗಿಲ್ಲದೆ ಇತರರಿಗೆ ಸಲ್ಲದು. ರೂಪನಾಮಗಳು ಸರ್ವಥಾ ಇಲ್ಲದಂಥ ನಿರ್ಗುಣ ಬ್ರಹ್ಮವೇ ನೀನು ಸ್ವರೂಪತಃ ಇದ್ದಿ. ಇಂಥ ನೀನು ಮಾಯಾ ಭ್ರಮೆಯನ್ನು ಸ್ವೀಕರಿಸಿ ಸಗುಣ ಬ್ರಹ್ಮವೂ ಆಗಿರುತ್ತಿ. ಆದ್ದರಿಂದಲೇ ಸ್ವರೂಪದಿಂದ ನೀನು ಯಾವುದೊಂದು ಆಗಿರದೆ ಮಿಥ್ಯತ್ವದಿಂದ ಎಲ್ಲವೂ ಆಗಿದ್ದಿ. ಇಲ್ಲ ಮತ್ತು ಇದ್ದಿ ಈ ಮಾತುಗಳು ಏಕಕಾಲದಲ್ಲಿ ನಿನಗೊಬ್ಬನಿಗೆ ಸಲ್ಲುವವು. ಹೇ ಸದ್ಗುರುವೇ, ಸತ್ಯವಾಗಿ ನಿನ್ನ ಅಂತರವು ಯಾರು ತಿಳಿಯಿರುವವರು ಅವರಿಗೆ ಸಂತರೆನ್ನಬೇಕು. ಇವರು ನಿನಗೆ ಸರ್ವಸ್ವವನ್ನು ಅರ್ಪಿಸಿ ನಿನ್ನ ಭಕ್ತರಾಗಿದ್ದಾರೆ. ಅಂತಃಕರಣ ಸಹ ಅವರು ನಿನಗೆ ಒಪ್ಪಿಸಿರುತ್ತಾರೆ. ಸಂಸಾರವನ್ನು ಬೇಡುವವರಿಗೆ ನೀನು ಅದನ್ನೇ ಕೊಡುವಿ. ಯಾಕೆಂದರೆ ಅದು ಪ್ರಾಪ್ತಿಯಾಯಿತೆಂದರೆ ಮನಸ್ಸು ಅದರಲ್ಲಿ ಬೇಸರಿಕೆ ಪಡುವುದೆಂದು ನಿನಗೆ ಗೊತ್ತಿರುವುದು. ಆಮೇಲೆ ಅವರನ್ನು ನಿಷ್ಕಾಮ ಪಥಕ್ಕೆ ಹಚ್ಚಿ ದಯಾಳುವಾದ ನೀನೇ ಅವರನ್ನು ಉದ್ಧರಿಸುವಿ. ಈಗ ಇಲ್ಲಿ ಮನೋಹರವಾದ ಕಥನವನ್ನು ಶ್ರವಣ ಮಾಡುವಂತರಾಗಿರಿ. ಹುಬ್ಬಳ್ಳಿಯೊಳಗೆ ಬಸವಣ್ಣನೆಂಬ ಗೃಹಸ್ಥನು ಇರುತ್ತಿದ್ದನು. ಅವನಿಗೆ ಗುರವ್ವ ಎಂಬಾಕೆ ಹೆಂಡತಿ ಮತ್ತು 2 ಗಂಡು 2 ಹೆಣ್ಣು, ಹೀಗೆ 4 ಮಂದಿ ಮಕ್ಕಳು ಇದ್ದವು. ಇವರನ್ನು ಕೂಡಿಕೊಂಡು ಬಸವಣ್ಣನು ಬಹುದರಿದ್ರ ಸ್ಥಿತಿಯಲ್ಲಿದ್ದು ಕಾಲಕ್ಷೇಪ ಮಾಡುತ್ತಿದ್ದನು. ಅವನ ಜೀವಿಕಾವೃತ್ತಿಯು ಏನೋ ನಿಮಿತ್ತದಿಂದ ತಪ್ಪಿತು ಮತ್ತು ಎರಡನೆಯದು ಸಿಗಲಿಲ್ಲ. ಇದರಿಂದ ಅವರು ಬಹು ದುಃಖದಿಂದ ಪೀಡಿತರಾಗಿದ್ದರು. ಮತ್ತು ಅದೇ ಸಮಯದಲ್ಲೇ ಕ್ಷಾಮಕಾಲವೂ ಬಂತು. ಏನೂ ಸ್ವಲ್ಪ ಧನವಿದ್ದದ್ದು ಅದು ಪೂರಾ ಅನ್ನದ ಸಲುವಾಗಿ ಖರ್ಚಾಯಿತು. ಆಮೇಲೆ ಮನೆಯೊಳಗಿದ್ದ ಎಲ್ಲ ಸಾಮಾನು ಮಾರಿಕೊಂಡು 3 ದಿವಸ ಸಾಗಿಸಿದರು. ಅನಂತರ ಒಂದು ದಿನ ಮನೆಯಲ್ಲಿ ಮಂದಿಯು ಹೊರತು ಮತ್ತೇನೇನೂ ಇಲ್ಲದೆ ಬಸವಣ್ಣನು ಊರೆಲ್ಲ ತಿರುಗಿ ಬಂದರು. ಒಂದು ಇಡಿಯಷ್ಟಾದರೂ ಧಾನ್ಯವೂ ಸಿಗಲಿಲ್ಲ. ನಗರದಲ್ಲೆಲ್ಲ ತಿರುಗಿ ಬಸವಣ್ಣನು ಮನೆಗೆ ಬರುವುದನ್ನು ನೋಡಿ ಆ ಕ್ಷಣದಲ್ಲಿ ಮಕ್ಕಳು ಓಡಿ ಬಂದು ಅವನಿಗೆ ತಕ್ಕೆ ಹಾಕಿ ತಿನ್ನಲಿಕ್ಕೆ ಕೊಡು ಎಂದು ಬೇಡತೊಡಗಿದವು. ಅಪ್ಪ, ನಮಗೆ ಬಹಳ ಹಸಿವೆಯಾಗಿದೆ, ನಾವು ಉಪವಾಸ ಸಾಯುವುದೇನು? ಇದನ್ನು ಕೇಳಿದ ಆ ತಾಯಿ ತಂದೆಗಳು ದುಃಖದಿಂದ ಕಣ್ಣೀರು ಸುರಿಸುವಂತರಾದರು. ಇಷ್ಟು ಸಂಕಷ್ಟ ಪ್ರಾಪ್ತವಾದರೂ 2ನೇಯವನ ಬಾಗಿಲಲ್ಲಿ ನಿಂತು ಭಿಕ್ಷೆ ಬಿಡಲಿಕ್ಕೆ ನಾಚುತ್ತಿದ್ದರು. ಯಾಕೆಂದರೆ ದೇವರು ನಮಗೇನು ಕೊಡಲಿಲ್ಲ. ಹೀಗಿದ್ದು ಪರರಿಗೆ ಯಾತಕ್ಕೆ ನಾವು ಕಷ್ಟ ಕೊಡಬೇಕು? ನಾವು ದುಃಖ ಭೋಗಿಸಲಿಕ್ಕೆ ಸಂಸಾರಕ್ಕೆ ಬಂದಿರುತ್ತೇವೆ. ಅದು ನಮಗೆ ಹೇಗೆ ತಪ್ಪೀತು ಅನ್ನುವುದು. ಹುಡುಗರಿಗೆ ಸಹ ಏನೇನೂ ಆಹಾರವಿಲ್ಲದೆ 2 ದಿವಸಗಳಾದವು. 2ನೇ ದಿವಸ ಆ ತಾಯಿ ತಂದೆಗಳಿಗೆ ಅತ್ಯಂತ ದುಃಖವು ಪ್ರಾಪ್ತಿಯಾಯಿತು. ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿಯು ಅನ್ನವೆಂತೂ ಕೂಗುತ್ತಾ ಪ್ರಾಣ ಬಿಟ್ಟವು. ಇದನ್ನು ನೋಡಿ ಅವರ ತಾಯಿಯಾದರೂ ಶೋಕ
ಋಣದಲ್ಲಿ ಮುಳುಗಿ ಅವರಿಗೆ ಏನೋ ವಿಚಾರ ಸೂಚಿಸಿದಂತಾಯಿತು. ಸತ್ತವರ ಅಂತ್ಯಕ್ರಿಯಾ ಮಾಡುವುದರ ಸಲುವಾಗಿ ಬಸವಣ್ಣನು ಹೋದನು. ಇತ್ತ ಉಳಿದ 2 ಮಕ್ಕಳು ಮಲಗಿದ್ದನ್ನು ನೋಡಿ ಗುರವ್ವ ಹೊರಗೆ ಬಂದಳು. ಆಕೆಯ ಮನಸ್ಸು ದುಃಖ ಭ್ರಮೆಯಿಂದ ಪೂರ್ಣ ವ್ಯಾಪಿಸಿದ್ದು ಆಕೆಯನ್ನು ತಡೆಯಲಿಕ್ಕೆ ಯಾರೂ ಇಲ್ಲದೆ ಹೋಗಿ ಒಂದು ಬಾವಿಯ ಸಮೀಪ ಬಂದಳು. ಆಕೆಯ ಬುದ್ಧಿಯು ಭ್ರಮಣವಾಗಿತ್ತು. ಆಕೆಯ ಗಂಡನು ಅಷ್ಟರಲ್ಲೇ ಸತ್ತ ಹುಡುಗರ ಅಂತ್ಯಕ್ರಿಯೆಯನ್ನು ತೀರಿಸಿ ಮನೆಗೆ ಬಂದು ನೋಡಿದಾಗ ಗೃಹದೊಳಗೆ ಗೃಹಿಣಿಯು ಎಲ್ಲಿಯೂ ಕಾಣಲಿಲ್ಲ ಮತ್ತು 2 ಹುಡುಗರು ಅಳುತ್ತಿದ್ದವು. ಆಗ ಆ ಹುಡುಗರನ್ನು ತೆಗೆದುಕೊಂಡು ಬಸವಣ್ಣನು ಹೊರಗೆ ಬಂದು ಅತ್ತಿತ್ತ ಹುಡುಕುತ್ತಿರುವಾಗ ತನ್ನ ಪತ್ನಿಯನ್ನು ದೂರದಿಂದ ಕಾಣುವಂತನಾದನು. ಆಕೆಯು ಒಂದು ಬಾವಿಯ ಕಟ್ಟೆ ಮೇಲೆ ಹತ್ತಿ ಬಾವಿಯೊಳಗೆ ಹಾರಲು ಸಿದ್ಧಳಾದಳು. ಆ ಕ್ಷಣವೇ ಅಕಸ್ಮಾತ್ತಾಗಿ ಒಬ್ಬ ಸಾಧುವು ಪ್ರಾಪ್ತವಾಗಿ ಆಕೆಗೆ ಹಿಡಿದು ಜಗ್ಗಿ ಕೆಳಗಿಳಿಸಿದನು. ಆಕೆಯು ದುಃಖದಿಂದ ತಳಮಳಿಸಿ ತತ್ಕಾಲವೇ ಮೂರ್ಖಾಗತಳಾಗಿ ಬಿದ್ದಳು. ಆಗ ಇದನ್ನೆಲ್ಲ ನೋಡಿ ಬಸವಣ್ಣನು ಅಲ್ಲಿಗೆ ಓಡಿ ಬಂದು ನೋಡುವಾಗ ಆಕೆಯು ದುಃಖದಿಂದ ತಳಮಳಿಸಿ ತತ್ಕಾಲವೇ ಮೂರ್ಛಾಗತಳಾಗಿ ಬಿದ್ದಳು. ಆಗ ಇದನ್ನೆಲ್ಲ ನೋಡಿ ಬಸವಣ್ಣನು ಅಲ್ಲಿಗೆ ಓಡಿ ಬಂದು ನೋಡುವಾಗ ಆಕೆಯು ಮೃತಪಾಯಳಾಗಿ ಬಿದ್ದಿರುವಳು. ಆ ಸಾಧು ಕೃಪಾದೃಷ್ಟಿಯಿಂದ ನೋಡಿದ ಮಾತ್ರದಿಂದ ಆಕೆಯು ಎದ್ದು ಕೂತಳು ಮತ್ತು ಮೃತವಾದ ತನ್ನ 2 ಮಕ್ಕಳ ನೆನಪು ಮಾಡಿ ಅಳಲಿಕ್ಕೆ ಆರಂಭಿಸಿದಳು. ತಿನ್ನಲಿಕ್ಕೆ ಏನೂ ಇಲ್ಲದೆ 2 ಸತ್ತವು. ಇವೆರಡು ಸಾಯಲಿಕ್ಕೆ ತಯಾರಾಗಿವೆ. ನನ್ನಿಂದ ಇನ್ನು ನೋಡೋಣ ಆಗೋದಿಲ್ಲವೆಂದು ನಾನು ಜೀವ ಕೊಡುವೆನು. ಹೀಗೆ ಅಂದು ಪುನಃ ಎದ್ದಳು. ಆಗ ಸಾಧುವು ಮುಂದೆ ಬಂದು ತನ್ನ ಬೆರಳಿನಿಂದ ಆಕೆಯ ಹಣೆಗೆ ಸ್ಪರ್ಶಿಸಿದ ಕೂಡಲೇ ಆಕೆಯು ಎಲ್ಲಾ ದುಃಖವನ್ನು ಮರೆತು ಬಿಟ್ಟಳು. ಬಸವಣ್ಣನು ಆಕೆ ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋಗುವಾಗ ಆ ಸಾಧುವಿನ ಉಪಕಾರವನ್ನು ನೆನೆಸಿ ಆತನನ್ನು ತನ್ನ ಮನೆಗೆ ಬರಲಿಕ್ಕೆ ಪ್ರಾರ್ಥಿಸುವಂತವನಾದನು. ಹುಡುಗರನ್ನು ಕೂಡಿಕೊಂಡು ಎಲ್ಲರೂ ಮನೆಗೆ ಬಂದರು ಮತ್ತು ಸಾಧುವಿಗೆ ಒಂದು ಆಸನವನ್ನು ಕೊಟ್ಟು ಕೂಟಿಸಿ ಸರ್ವರು ಆತನಿಗೆ ನಮನ ಮಾಡಿದರು. ಆದರೆ ಆತನಿಗೆ ಪೂಜಿಸುವುದಕ್ಕೆ ಬೇಕಾದ ಸಾಮಾನು ಮನೆಯೊಳಗಿರಲಿಲ್ಲ. ಆಗ ಬಸವಣ್ಣನು ಅನ್ನುತ್ತಾನೆ, ಮಹಾಸ್ವಾಮಿ, ನಮ್ಮ ಪೂರ್ವ ಪುಣ್ಯದಿಂದ ನೀವು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿರಿ. ಆದರೆ ನಾವು ಈ ಸಮಯದಲ್ಲಿ ಬಹಳ ದುರ್ಭಾಗಿಗಳಾಗಿದ್ದೇವೆ. ಮಹಾತ್ಮರಾದ ನಿಮ್ಮನ್ನು ಪೂಜಿಸಿ ನೈವೇದ್ಯ ಮಾಡಲಿಕ್ಕೆ ಮನೆಯೊಳಗೆ ಏನೂ ಇರುವುದಿಲ್ಲ. ಆಗ ಸಾಧು ಬಸವಣ್ಣನನ್ನು ಕುರಿತು, ನನಗೆ ಬಹಳ ಹಸಿವೆಯಾಗಿರುತ್ತದೆ, ಏನಾದರೂ ಭಕ್ಷ್ಯವನ್ನು ಕೊಡು ಎಂದು ಹೇಳಿದ್ದು ಕೇಳಿ ಬಸವಣ್ಣನಿಗೆ ದುಃಖದಿಂದ ಕಣ್ಣೊಳಗೆ ನೀರು ಬಂತು. ಆಗ ಸಾಧುವಿಗೆ ಆತನು ತನ್ನ ಗೃಹದೊಳಗಿನ ದುರವಸ್ಥೆಯನ್ನು ಪೂರ್ಣವಾಗಿ ತಿಳಿಸಿದನು. ಅದಕ್ಕೆ ಸಾಧು ಅನ್ನುತ್ತಾನೆ, ನೋಡು, ನಿನ್ನ ಪೆಟ್ಟಿಗೆಯಲ್ಲಿ ಏನಾದರೂ ರೊಕ್ಕ ಇರಬಹುದು, ಅದನ್ನು ತೆಗೆದುಕೊಂಡು ಬಾ. ಬಸವಣ್ಣನು ಮನಸ್ಸಿನಲ್ಲಿ ಅಂದುಕೊಂಡನು, ರೊಕ್ಕ ಏನೇನೂ ಇಲ್ಲ, ಆದರೂ ನೋಡಿ ಬರುವೆನೆಂದು ಒಳಗೆ ಹೋಗಿ ಪೆಟ್ಟಿಗೆ ಒಳಗೆ ನೋಡಿದಾಗ ಅಲ್ಲಿ ಒಂದೇ ದುಡ್ಡನ್ನು ಕಂಡನು. ಆ ದುಡ್ಡು ತೆಗೆದುಕೊಂಡು ಬಂದು ಸಾಧುವಿನ ಕೈಯಲ್ಲಿ ಕೊಟ್ಟನು. ಸಾಧುವಾದರೂ ಅದನ್ನು ಬಸವಣ್ಣನಿಗೆ ಕೊಟ್ಟು, ಇದನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಬಾಜಾರಕ್ಕೆ ಹೋಗಿ ಎಲ್ಲರಿಗೂ ಭೋಜನಾರ್ಥ ಸಾಕಾಗುವಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಬಾ ಅಂದನು. ಅದನ್ನು ಕೇಳಿ ಬಸವಣ್ಣನು, ಆಜ್ಞೆ ಪ್ರಕಾರ ನಾನು ಮಾಡುವೆನು, ಆದರೆ ಈ ದುಡ್ಡಿಗೆ 4 ಅಕ್ಕಿ ಕಾಳು ಸಹ ಸಿಗಲಿಕ್ಕಿಲ್ಲ. ಹೀಗಿದ್ದರೂ ನೀವು ಮಹಾತ್ಮರೆಂಬಂತೆ ಕಾಣಿಸುತ್ತೀರಿ, ನಾನು ನಿಮ್ಮ ಮಹಿಮೆಯನ್ನು ತಿಳಿಯಲಾರೆ. ಹೀಗೆಂದು ಆತನು ಪೇಟೆಗೆ ಹೋದನು. ಒಂದು ಅಂಗಡಿಗೆ ಹೋಗಿ ದೋತ್ರದ ಪದರಿಗೆ ಕಟ್ಟಿದ್ದ ದುಡ್ಡನ್ನು ಬಿಚ್ಚಿ ನೋಡುತ್ತಾನೆ. ಅದು ಸುವರ್ಣ ಮೋಹರವಾದದ್ದು ನೋಡಿ ಹರ್ಷಚಕಿತನಾದನು. ಬಸವಣ್ಣನು ಅಂಗಡಿಯವನ ಕೈಯಲ್ಲಿ ಆ ಮೋಹರನ್ನು ಕೊಟ್ಟು ತಮಗೆಲ್ಲರಿಗೂ ಭೋಜನಕ್ಕೋಸ್ಕರ ಬೇಕಾಗುವ ಪದಾರ್ಥಗಳನ್ನು ತೆಗೆದುಕೊಂಡು ದೋತರದೊಳಗೆ ಕಟ್ಟಿಕೊಂಡು ಕೆಲವು ರೊಕ್ಕ ತಿರುಗಿ ಬಂದವು. ಅದನ್ನು ಸಹ ತೆಗೆದುಕೊಂಡು ಮನೆಗೆ ಬಂದು ಎಲ್ಲ ಸಾಮಾನು ಮತ್ತು ರೊಕ್ಕ ಸಾಧುವಿನ ಮುಂದೆ ಇಟ್ಟನು. ಆಕೆ ಸಾಧುವು ಅವನ್ನೆಲ್ಲ ಅವನಿಗೆ ಕೊಟ್ಟು ಶೀಘ್ರವಾಗಿ ಅಡಿಗೆ ಮಾಡಿ ತನಗೆ ನೀಡೆಂದು ಹೇಳಿದಳು. ಆಕೆಯು ಒಳಗೆ ಹೋಗಿ ಬೇಗನೆ ಅಡಿಗೆ ಸಿದ್ಧಪಡಿಸಿದಳು. ಆಮೇಲೆ ಸಾಧುವಿಗೋಸ್ಕರ ಪಾತ್ರೆ ಇಟ್ಟು ನೀಡಿದಳು. ಮೊದಲು ಹುಡುಗರಿಗೆ ಊಟಕ್ಕೆ ಹಾಕಬೇಕೆಂದು ಹೇಳಿ ಅವರಿಗೆ ಉಣ್ಣಿಸಿ ಆಮೇಲೆ ಸಾಧುವು ಬಸವಣ್ಣ ಮತ್ತು ಗುರವ್ವಗೆ ಊಟಕ್ಕೆ ಕೂಡಿಸಿ ತಾನು ಉಣ್ಣುವಂತನಾದನು. ಎಲ್ಲರದು ಭೋಜನವಾದ ಮೇಲೆ ಸಾಧು ಹೊರಗೆ ಬಂದನು. ಆಗ ಎಲ್ಲರೂ ಹೋಗಿ ಆತನ ಪಾದಕ್ಕೆ ಬಿದ್ದು, ಹೇ ದಯಾಳುವೆ, ನಮ್ಮನ್ನು ಆಶೀರ್ವದಿಸಬೇಕು ಅಂದರು. ಅದಕ್ಕಾದನು, ನಿಮಗೆ ಕಲ್ಯಾಣವಾಗುವುದು, ನಾನು ಈಗ ಸಿದ್ಧಾಶ್ರಮಕ್ಕೆ ಹೋಗುವೆನು ಅಂದದ್ದು ಕೇಳಿ ಅವರ ಹೃದಯದಲ್ಲಿ ಪ್ರೇಮವು ಉಕ್ಕಿ ಬಂದು ನೇತ್ರಗಳಿಂದ ನೀರು ಸುರಿಸುವಂತವರಾದರು. ಸಾಧುವು ಹೋದ ಮೇಲೆ ಅವರೆಲ್ಲರೂ ಮನೆಗೆ ತಿರುಗಿ ಬಂದರು. ಆಗ ಬಸವಣ್ಣನು ಪತ್ನಿಯನ್ನು ಕುರಿತು, ಇವರು ಆರೂಢ ಸ್ವಾಮಿಯೇ ಇರುತ್ತಾರೆ, ಇದರೊಳಗೆ ಏನೇನೂ ಸಂಶಯವಿಲ್ಲ ಅಂದನು. ಗುರವ್ವ ಅನ್ನುತ್ತಾಳೆ, ನಾವು ಆರೂಢ ಮಠಕ್ಕೆ ಎಂದೆಂದೂ ಹೋಗಲಿಲ್ಲ. ಹೀಗಿದ್ದು ಆತನು ನಮಗೆ ಈ ಕಾಲದಲ್ಲಿ ಯಾಕೆ ಬಂದು ಸಹಾಯ ಮಾಡಿದನು? ನನಗೆ ಸಂಶಯ ಕಾಡುತ್ತದೆ. ಆ ಕೂಡಲೇ ಅವರು ಸಿದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಸಿದ್ಧಾರೂಢರನ್ನು ನೋಡಿ ಆಶ್ಚರ್ಯಪಟ್ಟು, ಈತನೇ ನಮ್ಮ ಸಾಧು ಇದ್ದಾನೆ ಎಂದು ನುಡಿದು ಬಹಳ ಆನಂದಭರಿತರಾದರು. ತಕ್ಷಣವೇ ಸಿದ್ಧಾರೂಢರ ಮುಂದೆ ಅವರು ಸಾಷ್ಟಾಂಗ ಹಾಕುವಂತರಾದರು. ಸದ್ಗುರುಳಾದರೂ ಅವರಿಗೆ ಸಮೀಪ ಕರೆದು ಅನ್ನುತ್ತಾರೆ, ನಿಮ್ಮ ಹತ್ತಿರ 10 ರೂಪಾಯಿಗಳಿವೆ, ಅವುಗಳನ್ನು ತೆಗೆದುಕೊಂಡು ನೀವು ವ್ಯಾಪಾರ ಮಾಡಿರಿ. ಬಸವಣ್ಣನು ಹೋಗಿ ಗುರುವಾಜ್ಞೆಯಂತೆ ಮಾಡಿದನು. ಶೀಘ್ರವೇ
ಶೀಘ್ರವೇ ಅವನಿಗೆ ವಿಶೇಷ ಲಾಭ ಪ್ರಾಪ್ತಿಯಾಗಿ ದಿನೇ ದಿನೇ ವ್ಯಾಪಾರದಲ್ಲಿ ಸಿದ್ಧ ಕೃಪೆಯಿಂದ ಧನಿಕನಾದನು. ನಿತ್ಯ ಆ ದಂಪತಿಗಳು ಸಿದ್ಧಾಶ್ರಮಕ್ಕೆ ಬರುತ್ತಿದ್ದರು. ಪ್ರಸಂಗದಲ್ಲಿ ಸಿದ್ಧರನ್ನು ಮನೆಗೆ ಕರೆಸಿ ಪೂಜಿಸುತ್ತಿದ್ದರು. ಅವರೆನ್ನುತ್ತಾರೆ, ಈ ಸಿದ್ಧಾರೂಢರು ಸರ್ವಕಾಲ ತಮ್ಮ ಭಕ್ತ ಕಾರ್ಯದಲ್ಲಿ ನಿರತರಾಗಿರುವರು. ಆದರೆ ತಮ್ಮ ಭಕ್ತರಿದ್ದರೂ ದೀನರಾದಂಥವರಿಗೆ ಸಂಕಟ ಕಾಲದಲ್ಲಿ ಪ್ರಾಪ್ತವಾಗಿ ರಕ್ಷಿಸುವರು. ಈಗ ಕಥೆ ಲಕ್ಷಾರ್ಥವನ್ನು ಶ್ರವಣ ಮಾಡುವಂತರಾಗಿರಿ. ಬಸವಣ್ಣನೇ ಜೀವನು, ಆತನ ಪತ್ನಿಯೇ ಬುದ್ಧಿಯು, ವಿವೇಕ, ವಿರಕ್ತಿ, ಶಾಂತಿ ಮತ್ತು ದಮ ಇವೇ ಅವರ ಮಕ್ಕಳು. ಈ ಮಕ್ಕಳ ಮೇಲೆ ಅವರು ಬಹು ಪ್ರೇಮ ಮಾಡುತ್ತಿರುವಾಗ ಅವರಿಗೆ ವಿಷಯಗಳಲ್ಲಿ ವಿಶೇಷ ಉಪರಮವಿಲ್ಲದ್ದರಿಂದ ಸ್ವರೂಪವೆಂಬ ಧನವು ಪ್ರಾಪ್ತವಾಗಲಿಲ್ಲ. ಈಗಿರುತ್ತಾ ಶ್ರವಣರೂಪ ಪರ್ಜನ್ಯವಿಲ್ಲದೆ ಅವರಿಗೆ ಕ್ಷಾಮಕಾಲ ಪ್ರಾಪ್ತವಾಗಿ ಆತ್ಮಾಕಾರ ವೃತ್ತಿರೂಪ ಅನ್ನವೂ ಸಿಗದೆ ಹೋಯಿತು. ಶಾಂತಿ ಮತ್ತು ದಮ ಇವರು ಈ ಅನ್ನದ ಹೊರತು ಸಾಯುವಂತರಾದರು. ಇದನ್ನು ನೋಡಿದಂಥ ಬುದ್ಧಿಯು ಅತಿ ದುಃಖಿತಳಾಗಿ ಸಂಸಾರವೆಂಬ ಬಾವಿಯಲ್ಲಿ ಬೀಳಲಿಕ್ಕೆ ನೋಡುತ್ತಿರುವಾಗ ಅಲ್ಲಿ ಜ್ಞಾನವೆಂಬ ಸಾಧು ಪ್ರಾಪ್ತವಾಗಿ ಬುದ್ಧಿಯನ್ನು ಹೊರಗೆ ಎಳೆದನು. ಅದೇ ಸಮಯದಲ್ಲಿ ಜೀವನು ವಿವೇಕ ಮತ್ತು ವಿರಕ್ತಿ ಇವರನ್ನು ಕೂಡಿಕೊಂಡು ಜಾನಿಗೆ ಭೇಟಿಯಾದನು. ಆಗ ಬುದ್ಧಿಗೆ ಹಿಂದಿನ ದುಃಖ ನೆನಪಾಗಿ ವ್ಯತೆ ಆಗುತ್ತಿರುವಾಗ ಜ್ಞಾನ ಸ್ಪರ್ಶ ಮಾತ್ರದಿಂದ ಎಲ್ಲ ಮರೆತು ಹೋಯಿತು. ಆಮೇಲೆ ಜ್ಞಾನವನ್ನು ಹೃದಯ ಗೃಹದಲ್ಲಿ ಕರೆದುಕೊಂಡು ಬರುವರು. ಆತನಿಗೆ ಭಕ್ತಿ ಎಂಬ ಹಸಿವಾಗುತ್ತದೆಂದನು. ಏಕೋಭಾವದಿಂದ ಒಳಗಿನ ದುಡ್ಡನ್ನು ಜೀವನಿಗೆ ತೋರಿಸಿ ಅವನ ಕೈಯಲ್ಲಿ ಜ್ಞಾನಿಯು ಅದನ್ನು ಕೊಟ್ಟು ಆತ್ಮಾಕಾರ ವೃತ್ತಿರೂಪ ಅನ್ನವನ್ನು ಸಂಪಾದಿಸಿಕೊಟ್ಟನು. ಬುದ್ಧಿಯು ಅದರಿಂದ ಪಕ್ವ ಸ್ಥಿತಿ ತಯಾರಿಸಿದಳು. ಆಮೇಲೆ ಮೊದಲು ವಿವೇಕ ಮತ್ತು ವಿರಕ್ತಿಯವರನ್ನು ಪುಷ್ಟೀಕರಿಸಿ ನಂತರ ಜೀವ, ಬುದ್ಧಿ, ಜ್ಞಾನ ಮೂವರು ಐಕ್ಯಭಾವದಿಂದ ಉಣ್ಣುವಂತರಾದರು. ಆಮೇಲೆ ಜ್ಞಾನನು ಹೋದನು. ಆದರೆ ಬುದ್ಧಿ ಮತ್ತು ಜೀವನು ಕೂಡಿ ಜ್ಞಾನ ಸ್ಥಾನವನ್ನು ಹುಡುಕಿ ತೆಗೆದು ಆತನ ಕೃಪೆಯಿಂದ ಸ್ವರೂಪ ಭವ ಸಂಪತ್ತಿಯನ್ನು ಪಡೆಯುವಂತರಾದರು. ಈ ಲಕ್ಷಾರ್ಥವನ್ನು ಅನುದಿನ ಮನಸ್ಸಿನಲ್ಲಿ ವಿವರಿಸುತ್ತಾ ಇದ್ದರೆ ಮುಮುಕ್ಷು ಜೀವರು ಈ ಭವನದೊಳಗಿಂದ ತಾರಣವಾಗುತ್ತಾರೆ. ಈ ಸದ್ಗುರುವಾದ ಸಿದ್ಧರಾಯನು ಜೀವರಿಗೆ ಬಹು ದುಃಖಕರವಾಗಿ ಅವಿದ್ಯಾಮಯವಾಗಿರುವಂಥ ಈ ಭವದೊಳಗಿಂದ ತಾರಣೋಪಾಯವನ್ನು ಚಿಂತಿಸುತ್ತಿರುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 24ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಶರಣಾರವಿಂದಗಳಲ್ಲಿ ಅರ್ಪಿಸುವನು. ಓಂ ತತ್ಸ.
ಶ್ರೀ ಸಿದ್ಧಾರೂಢ ಕಥಾಮೃತದ 38ನೇ ಅಧ್ಯಾಯ. 38ನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ದೀನನರ ಸಹಾಯರು ಗುರುವರನ ಚಿಂತಿಸುತ್ತಲೇ ಬರುವನು. ಪ್ರಾಣ ರಕ್ಷಣೆ ಮಾಡಿ ಪೂರೈಸುವನವರ ಪ್ರಾರ್ಥನೆಯನು. ಕುಳಿತು ಸಿಂಹಾಸನದಿ ಭಕ್ತರ ಪೂಜೆಯನ್ನು ಕೈಕೊಳ್ಳುತ್ತಾ ಅಳಸಿ ಭವ ಪಾವಶವನವರು ಧರಿಸುವನು ಗುರುನಲಿಯುನು. ಉದ್ಧರಿಸುವನು ಗುರುನಲಿಯುತ. ಉದ್ಧರಿಸುವನು ಗುರುನಲಿಯುತ. ಓಂ ನಾಥ್ಯನಂತನೇ, ವಿಶ್ವವ್ಯಾಪಕನೇ, ವಿಶ್ವಾತೀತ ಮಾಯಾತೀತ ಲೋಕರಕ್ಷಕನೇ, ನಾಮರೂಪಾತೀತ ನಿರ್ವಿಕಾರ ಸ್ವರೂಪನೇ, ಸರ್ವನಿಯಂತ್ರನೇ, ನಿನಗೆ ನಮಸ್ಕಾರವಿರಲಿ. ನಿನಗೆ ನಮಸ್ಕಾರ ಮಾಡಲಿಕ್ಕೆ ಹೋದರೆ ನೀನೇ ನಮನಕರ್ತ, ನಮನ ಮತ್ತು ನಮನ ತೆಗೆದುಕೊಳ್ಳುವವನು ಆಗಿರುತ್ತಿ. ನಿನ್ನ ಧ್ಯಾನ ಮಾಡಲಿಕ್ಕೆ ನೋಡಿದರೆ ಧ್ಯಾತ ಮತ್ತು ಧ್ಯಾನವು ನೀನೇ ಸ್ವತಃ ಆಗುವಿ ಮತ್ತು ಕೂಡಲೇ ದೇಹ ಬುದ್ಧಿಯನ್ನು ಬಿಡಿಸಿ ಐಕ್ಯ ಯೋಗದಿಂದ ವರ್ತಿಸುವಿ. ಅನ್ಯ ಯಾವ ಸಾಧನೆಗಳನ್ನು ಮಾಡದೆ ನಿರಭಿಮಾನದಿಂದ ನಿನ್ನ ಸೇವಾ ಮಾತ್ರ ಮಾಡಿ ನಿನ್ನ ಕೃಪೆ ಸಂಪಾದನೆ ಮಾಡಿಕೊಂಡಿದ್ದಾದರೆ ನೀನೇ ಜ್ಞಾನವನ್ನು ದಯಪಾಲಿಸುವಿ. ಜ್ಞಾನದಾತ ಆಗಿಯೂ ನೀನೇ ಇರುತ್ತಿ. ಇತರರೆಲ್ಲರೂ ಬಂಧಕರಿರುವುದರಿಂದ ನಿನ್ನ ಜ್ಞಾನ ಪ್ರಭಾವದಿಂದ ದೈತ್ಯವೆಲ್ಲ ನಿರಸನವಾಗುವುದು. ಈ ಪ್ರಕಾರವಿರುವ ನಿನ್ನ ಚರಣದಲ್ಲಿ ಮಸ್ತಕವನ್ನಿಟ್ಟು ನಮಸ್ಕರಿಸುವೆನು. ನನ್ನ ಮೋಹ ಮಮತೆಗಳನ್ನು ಕಳೆದು ಚಿತ್ತಕ್ಕೆ ಶಾಂತಿ ಕೊಡುವಂತನಾಗು. ಯಾವುದರ ಶ್ರವಣ ಮಾತ್ರದಿಂದ ಭವಬಂಧನವು ಹರಿದು ಹೋಗುವುದು ಅಂಥ ಚರಿತ್ರೆಕತನವನ್ನು ಕೇಳುವರಾಗಿರಿ. ಇದರಿಂದ ಚಿತ್ತದ ಮಲಿನವೆಲ್ಲ ಹೋಗಿ ಹೃದಯದಲ್ಲಿ ಜ್ಞಾನವು ಪ್ರಕಟವಾಗುವುದು. ಪ್ರೇಮದ ಭಕ್ತನಾದ ಕಾಳಪ್ಪ ಬಡಿಗೇರ್ ಎಂಬಾತನು ಹೃದಯದಲ್ಲಿ ಅತ್ಯಂತ ಸದ್ಭಾವವುಳ್ಳವನಾಗಿ ಸದ್ಗುರುವಿಗೆ ಒಮ್ಮೆ ಮನೆಗೆ ಕರೆದುಕೊಂಡು ಹೋಗಿ ಉಣ್ಣಿಸಬೇಕು ಎಂದು ಸಂಕಲ್ಪ ಮಾಡಿದನು. ಪೇಟೆಗೆ ಹೋಗಿ ಮಧುರವಾದ ಮತ್ತು ರಸಯುಕ್ತವಾದಂಥ ಕಾಣಿಸುತ್ತಿದ್ದ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟು ಸಿದ್ಧಾರೂಢರ ಕಡೆಗೆ ಹೋಗಿ ಅವರಿಗೆ ಮರುದಿನ ಭೋಜನಕ್ಕೆ ಬರಬೇಕೆಂದು ಆಮಂತ್ರಣ ಕೊಟ್ಟನು. 2ನೇ ದಿವಸ ಪಾಕ ಕಾರ್ಯವು ಸಿದ್ಧವಾದ ಕೂಡಲೇ ಸುಮತಿಯಾದ ಕಾಳಪ್ಪನು ಮಠಕ್ಕೆ ಹೋಗಿ ಮನೆಗೆ ಬರಲಿಕ್ಕೆ ಸದ್ಗುರುಗಳಿಗೆ ಪ್ರಾರ್ಥಿಸಿದನು. ಕೂಡಲೇ ಸದ್ಗುರುಗಳು ಅವನ ಕೂಡ ಆತನ ಮನೆಗೆ ಬಂದರು. ಸಿದ್ಧರಿಗೆ ಬಂದು ಯೋಗಾಸನದಲ್ಲಿ ಕೂಡಿಸಿ ಕಾಳಪ್ಪನು ಪ್ರೇಮಯುಕ್ತನಾಗಿ ಪೂಜಾ ಮಾಡುವಂತನಾದನು. ಆಮೇಲೆ ಭೋಜನದಶೆಯಿಂದ ಎಲ್ಲ ಪದಾರ್ಥಗಳನ್ನು ನೀಡಿದ ತಾಟು ಸದ್ಗುರುಗಳ ಮುಂದೆ ಇಟ್ಟರು ಮತ್ತು ಮಾವಿನ ಹಣ್ಣುಗಳನ್ನು ತಂದು ಕೊಯ್ದು ನೋಡಿದರೆ ವಿಚಿತ್ರ ಕಾಣಿಸಿತು. ಪ್ರತ್ಯೇಕ ಮಾವಿನ ಹಣ್ಣಿನಲ್ಲಿ ಹುಳಗಳು ಇರುವುದನ್ನು ಕಂಡು ಕಾಳಪ್ಪನು ಬಹಳ ಖಿನ್ನನಾಗಿ ಆಗಲೇ ಹೋಗಿ ಬೇರೆ ಹಣ್ಣುಗಳನ್ನು ತರುವೆನು ಎಂದು ಹೇಳತೊಡಗಲಿದನು. ಇದನ್ನು ನೋಡಿ ಸದ್ಗುರುಗಳು ನೀನು ಈಗ ಏನೂ ಚಿಂತೆ ಮಾಡಬೇಡ ಎಂದು ಹೇಳಿ ಆ ಹಣ್ಣುಗಳನ್ನು ತೆಗೆದುಕೊಂಡು ನೋಡಲಾರಂಭಿಸಿದರು. ಒಂದು ಹಣ್ಣು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ತಿರುವಿ ನೋಡುತ್ತಾ ಸಿದ್ಧರು ಇದು ಶುದ್ಧವಾದ ಏನೇನೂ ಹುಳವಿಲ್ಲ ಎನ್ನುತ್ತಾ ಎಲ್ಲ ಉಳಿದ ಮಾವಿನ ಹಣ್ಣುಗಳನ್ನು ಹಾಗೆಯೇ ನೋಡಿ ಯಾವುದರೊಳಗೆ ಹುಳಗಳಿಲ್ಲ ಅಂದರು. ಇತರರು ನೋಡಿದರು, ಆದರೆ ಈಗ ಒಂದು ಹುಳ ಕಾಣಿಸಲಿಲ್ಲ ಮತ್ತು ತಿಂದರೆ ಬಹಳ ಮಧುರವಾಗಿ ಇದ್ದವು. ಸದ್ಗುರು ಹಸ್ತಸ್ಪರ್ಶವಾದ ಕೂಡಲೇ ಆ ಹಣ್ಣುಗಳು ಶುದ್ಧವಾದದನ್ನು ನೋಡಿ ಎಲ್ಲರಿಗೂ ಮಹದಾಶ್ಚರ್ಯವಾಯಿತು. ನಿರ್ಜೀವ ಹಣ್ಣುಗಳು ಸದ್ಗುರುವಿನ ಸ್ಪರ್ಶದಿಂದ ಶುದ್ಧವಾದ ಮೇಲೆ ಸಜೀವ ಮನುಷ್ಯನು ಯಾಕಾಗಲಿಕ್ಕಿಲ್ಲ?
ಸಜೀವ ಇಷ್ಟೇ ಅಲ್ಲ, ಉತ್ತಮವಾದ ಬುದ್ಧಿಯುಕ್ತನಾದ ನರನು ಆ ಸಿದ್ಧ ಕೃಪಾಗನನ ಸ್ಪರ್ಶ ಮಾತ್ರದಿಂದ ಅವಶ್ಯವಾಗಿ ಶುದ್ಧನಾಗಿ ಆಮೇಲೆ ಸದ್ಗುರು ತನ್ನೊಳಗೆ ಆತನನ್ನು ತೆಗೆದುಕೊಳ್ಳುವನು. ಶುದ್ಧವಾದ ಮೇಲೆ ಆ ನಿರ್ಮಲವಾದ ಫಲವನ್ನು ಸದ್ಗುರುವು ಹೊಟ್ಟೆಯಲ್ಲಿ ಹಾಕಿಕೊಳ್ಳುವನು. ಅದು ನಾಮರೂಪಗಳನ್ನು ಬಿಟ್ಟು ದೇಹದಲ್ಲಿ ಸಮರಸವಾಗುವುದು. ಹಾಗೆಯೇ ಭಕ್ತನು ಸದ್ಗುರುವಿನ ಸ್ಪರ್ಶದಿಂದ ಕೂಡಲೇ ಚಿತ್ತದ ನಿರ್ಮಲತೆಯನ್ನು ಹೊಂದಿ ಅನಂತರ ಸದ್ಗುರುವು ಆತನನ್ನು ತನ್ನ ಸ್ವರೂಪದೊಳಗೆ ತೆಗೆದುಕೊಂಡು ಅದರಲ್ಲಿ ಸಮರಸ ಮಾಡಿಕೊಳ್ಳುವನು. ಇರಲಿ, ಕಾಳಪ್ಪನಿಗೆ ಬಹಳ ಆನಂದವಾಗಿ ಪ್ರೇಮದಿಂದ ಸದ್ಗುರುಗಳ ಚರಣಕ್ಕೆ ಬಿದ್ದು, ನಾನು ಇವತ್ತಿನ ದಿನ ಧನ್ಯನಾಗಿ ಹೋದೆನು, ನನ್ನ ಉದ್ಧಾರವಾಯಿತು ಎಂದು ಅಂದನು. ಅನಂತರ ಸದ್ಗುರುಳಿಗೆ ದಕ್ಷಿಣೆ ತಾಂಬೂಲಾದಿಗಳನ್ನು ಅರ್ಪಿಸಿ ಅವರನ್ನು ಮಠಕ್ಕೆ ಮುಟ್ಟಿಸಿದನು. ತುಕ್ಕಪ್ಪನೆಂಬ ಭಕ್ತನು ಬಹು ಪ್ರೇಮವುಳ್ಳವನಾಗಿಯೂ ಸಿದ್ಧ ಸದ್ಗುರುವಿನ ಸೇವಾ ಮಾಡುವುದರಲ್ಲಿ ಅತಿ ತತ್ಪರನಾಗಿಯೂ ಇರುವನು. ತನ್ನ ಗೃಹದೊಳಗೆ ನವರಾತ್ರಿ ಮಹೋತ್ಸವ ನಡೆಯುವಾಗ ಸದ್ಗುರುಗಳನ್ನು ಕರೆದುಕೊಂಡು ಬಂದು ಪೂಜಿಸುವನು. ಮನೆಯಲ್ಲಿ ದಿವ್ಯ ಮಂಟಪವನ್ನು ರಚಿಸಿದನು. ಅದು ಅನುಪಮವಾಗಿ ನವರತ್ನಾದಿಗಳಿಂದ ಕಿತ್ತಿತ್ತು ಎಂಬಂತೆ ಕಾಣಿಸುತ್ತಿತ್ತು ಮತ್ತು ಅತಿ ಜಾಜ್ವಲ್ಯವಾದ ದೀಪಗಳಿಂದ ಶೋಭಾಯಮಾನವಾಗಿ ಕಾಣಿಸುವುದು. ಎಲ್ಲ ಸಾಹಿತ್ಯವನ್ನು ಸಿದ್ಧ ಮಾಡಿಕೊಂಡು ಸದ್ಗುರುಗಳನ್ನು ಕರೆದುಕೊಂಡು ಬರಲಿಕ್ಕೆ ಹೋಗುವ ಸಮಯದಲ್ಲಿ ಆತನು ಪತ್ನಿಯು ಎದುರಿಗೆ ಬಂದು ಅನ್ನುತ್ತಾಳೆ, ನೀನು ಪೂಜಾ ಮಾಡುವುದಕ್ಕಾಗಿ ಸದ್ಗುರುಗಳನ್ನು ಕರೆದುಕೊಂಡು ಬರುವಿರಿ. ಆದರೆ ನಮ್ಮ ಮಗನಾದ ಹನುಮಂತನು ರೋಗದಿಂದ ವಿಶೇಷ ಪೀಡಿಸಲ್ಪಟ್ಟು ಅವನಿಗೆ ಮೃತ್ಯು ಸಮೀಪ ಬಂದಂತೆ ಕಾಣಿಸುವುದು. ನಿಶ್ಚೇಷ್ಟಿತನಾಗಿ ಬಿದ್ದಿರುವನು. ಇದನ್ನು ಕೇಳಿ ತುಕ್ಕಪ್ಪನು ಪುತ್ರನಾದ ಹನುಮಂತನ ಸಮೀಪ ಹೋಗಿ, ಇವತ್ತು ಮನೆಗೆ ಸಿದ್ಧಾರೂಢ ಸದ್ಗುರುಗಳು ಬರುವರು. ನೀನು ನರಳುತ್ತಾ ಇರದೆ ಶಾಂತನಾಗಿ ಮಲಗಿಕೊಂಡು ಪೂಜೆಗೆ ವಿಘ್ನ ಮಾಡುವುದಿರು. ನೀನು ಸಾಯುವಾದರೆ ಸದ್ಗುರು ನಾಮವನ್ನು ಮುಖದಿಂದ ಉಚ್ಚರಿಸುತ್ತಾ ಪ್ರಾಣವನ್ನು ಬಿಟ್ಟು ಬಿಡು. ಆದರೆ ಪೂಜೆಗೆ ಅಡ್ಡಿ ಆಗುವಂಥ ಏನೆಂದು ಶಬ್ದ ಬಾಯಿಯಿಂದ ಹೊರಡುವ ನೋಡಪ್ಪ ಎಂದು ಅಂದನು. ಹನುಮಂತನು ಸಂಜ್ಞೆಯಿಂದಲೇ ಒಪ್ಪಿಗೆ ಸೂಚಿಸಿದನು. ಆದರೆ ತಾಯಿಗೆ ದುಃಖ ತಡೆಯಲಾರದೆ ಅಳಲಾರಂಭಿಸಿದಳು. ಆಗ ಆಕೆಯನ್ನು ಕುರಿತು ತುಕ್ಕಪ್ಪನು, ನೀನು ಬಹಳ ಚಲೋ ಕೆಲಸ ಮಾಡುತ್ತಿ, ರೋಗಿಯಾದರೂ ಅಳುವುದಿಲ್ಲ. ಈಗೆದ್ದ ನೀನು ಇಂಥ ಆಕ್ರಾಂತ ಮಾಡುತ್ತಿ. ಸದ್ಗುರುನಾಥನು ಬರುವ ಕಾಲದಲ್ಲಿ ಇದು ನಿನಗೆ ಯೋಗ್ಯವಲ್ಲ ನೋಡು. ಈಗ ಸದ್ಗುರುವಿಗೆ ಕರೆಸಬೇಕೋ ಅಥವಾ ಆಕ್ರಾಂತ ಮಾಡುತ್ತಾ ಕೂಡಬೇಕೋ? ನಿನ್ನ ಮನಸ್ಸಿನೊಳಗೆ ಏನಿದೆ ಹೇಳು. ಅದನ್ನು ಹಾಗೆ ಆ ಸ್ತ್ರೀಯು ವಿಚಾರಯುಕ್ತಳಾಗಿ ಅಂದಳು. ನನ್ನ ಅಪರಾಧವಾಯಿತು. ಅವನು ಸತ್ತರೂ ನಾನು ಅಳಲಿಕ್ಕಿಲ್ಲ. ಸದ್ಗುರುಗಳು ಹೋಗುವ ತನಕ ಅವನ ಮೇಲೆ ಕಂಬಳಿ ಹಾಕಿ ಮುಚ್ಚಿಬಿಡುವೆನು. ಮಮತೆಗೆ ಲತ್ತೆ ಹೊಡೆದು ಹೊರಗೆ ಹಾಕಿ ಸದ್ಗುರುಗಳನ್ನು ಒಳಗೆ ಕರೆದುಕೊಂಡು ಬಂದು ಸಾಂಗವಾಗಿ ಪೂಜಿಸಬೇಕೆಂಬ ನಿರ್ಧಾರವನ್ನು ಮಾಡಿ ತುಕ್ಕಪ್ಪನು ಮಠಕ್ಕೆ ಹೊರಟು ಹೋಗುವಂತನಾದನು. ಮಹಾವೈಭವದಿಂದ ಸದ್ಗುರುಗಳನ್ನು ಗೃಹಕ್ಕೆ ಕರೆದುಕೊಂಡು ಬಂದು ಮಂಟಪದೊಳಗಿನ ಸಿಂಹಾಸನದ ಮೇಲೆ ಕುಳ್ಳಿರಿಸಿದಾಗ ಅವರ ಮುಂದೆ ಕೀರ್ತನೆ ಆರಂಭವಾಯಿತು. ಆಗ ಏನು ವಿಶೇಷ ಚಮತ್ಕಾರವಾಯಿತು ಅದನ್ನೇ ಕೇಳಿರಿ. ಇತ್ತ ಹನುಮಂತನು ಕಂಬಳಿ ಆತನ ಮೇಲೆ ಒಚ್ಚಲ್ಪಟ್ಟು ಮೆಲ್ಲಗೆ ಸದ್ಗುರು ಚಿಂತನೆ ಮಾಡುತ್ತಾ ಕಣ್ಣೊಳಗಿಂದ ನೀನು ಸುರಿಸುತ್ತಿದ್ದಿ ಆತನಿಗೆ ಪ್ರಾರ್ಥಿಸುತ್ತಾನೆ, ದೀನನಾಥ ಸದ್ಗುರುವೇ, ನನಗೆ ನಿನ್ನ ದರ್ಶನವಿಲ್ಲ. ನನ್ನಿಂದ ಎದ್ದು ಕೂಡೋಣ ಎಂದರೆ ಶಕ್ಯವಿಲ್ಲ. ನನ್ನ ಪ್ರಾಣವು ಹೋಗುವುದು ಎಂಬಂತೆ ಅನಿಸುವುದು. ಈ ಸಮಯದಲ್ಲಿ ನನಗೆ ನಿನ್ನ ಹೊರತು ಮತ್ತಾರೂ ಇಲ್ಲ. ನಾನು ನಿನ್ನ ಹೆಸರು ತೆಗೆದುಕೊಂಡು ಕೂಗಿದೆನೆಂದರೆ ಪೂಜೆಗೆ ನಿಶ್ಚಯವಾಗಿ ವಿಘ್ನ ಬರುವುದು. ಈ ಕಾಲದಲ್ಲಿ ನೀನೇ ಬಂದು ನನ್ನ ಮೇಲೆ ಕೃಪಾ ಮಾಡು. ಸದ್ಗುರುರಾಯನೇ, ಒಮ್ಮೆಯಾದರೂ ನನಗೆ ದರ್ಶನ ಕೊಡು, ಅಂದರೆ ನಾನು ಸುಖದಿಂದ ಪ್ರಾಣ ಬಿಡುವೆನು. ಬಹು ಘೋಷದಿಂದ ಕೀರ್ತನ ನಡೆದಿರುವಾಗ ನನ್ನ ಈ ಅಲ್ಪ ಧ್ವನಿಯು ನಿನಗೆ ಕೇಳಿಸಬಾರದು ಹೀಗೆನ್ನುತ್ತಿದ್ದನು. ಹೊರಗೆ ಕೀರ್ತನವಾಗಿ ನಡೆದಿರುವುದು. ಆಗ ಸದ್ಗುರು ಮಂಟಪದೊಳಗೆ ಕೂತಲ್ಲಿಂದ ಒಮ್ಮಿಂದೊಮ್ಮೆ ಗಡಿಬಿಡಿಯಿಂದ ಎದ್ದು ಬಂದು ತುಕ್ಕಪ್ಪನನ್ನು ಕರೆದು ಆತನು ಹಸ್ತ ಹಿಡಿದು, ನನಗೆ ಹನುಮಂತನಿದ್ದಲ್ಲಿಗೆ ಕರೆದುಕೊಂಡು ಹೋಗು. ಅದಕ್ಕೆ ತುಕ್ಕಪ್ಪನು, ಈಗ ಆತನ ಬಳಿಗೆ ಹೋಗುವುದು ಏನೂ ಕೆಲಸವಿಲ್ಲ. ಆತನು ಸ್ವಸ್ಥನಾಗಿ ಮಲಗಿಕೊಂಡಿರುತ್ತಾನೆ. ಪೂಜೆ ಆದ ಮೇಲೆ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆನು ಅಂದದ್ದು ಕೇಳಿ ಸದ್ಗುರುಗಳು, ಈಗಿಂದೀಗಲೇ ಆತನಿದ್ದಲ್ಲಿಗೆ ನನಗೆ ಹೋಗುವ ಕೆಲಸವಿದೆ ಅಂದರು. ಆಗ ತುಕ್ಕಪ್ಪನು ನಿರುಪಾಯನಾಗಿ ಸದ್ಗುರುರಾಯರ ಹಸ್ತ ಹಿಡಿದು ಭಯಯುಕ್ತನಾಗಿ ಹನುಮಂತನು ಮಲಗಿದಲ್ಲಿ ಕರೆದುಕೊಂಡು ಬಂದನು. ಸದ್ಗುರುಗಳು ಕಂಬಳಿ ಒಚ್ಚಲ್ಪಟ್ಟ ಹನುಮಂತನನ್ನು ನೋಡಿ ಆತನ ಮುಂದೆ ಮುಖದ ಮೇಲೆ ಕಂಬಳಿ ತೆಗೆದು ನೋಡುವಾಗ ಮೃತ್ಯುಗಳ ಕಾಣಿಸುತ್ತಿದ್ದ. ಕಿವಿಗೊಟ್ಟು ಕೇಳಲಾಗಿ ಮೆಲ್ಲಗೆ ನಾಮೋಚ್ಚಾರವು ಕೇಳಿಸುತ್ತಿತ್ತು. ಕೂಡಲೇ ಸದ್ಗುರುಗಳು ಶಿವಾಯ ನಮಃ ಎಂದು ಉಚ್ಚರಿಸಿ ಅವನ ಮೈ ಮೇಲೆ ಹಸ್ತವನ್ನು ಎಳೆಯುವಂತರಾದರು. ಆಗ ಮುಖದ ಮೇಲೆ ತತ್ಕ್ಷಣವೇ ಶಾಂತಿ ಬಂದು ಕೈಕಾಲು ಅಲ್ಲಾಡಲಿಕ್ಕೆ ಆರಂಭವಾದವು.
ಆತನ ಹಸ್ತಗಳನ್ನು ಹಿಡಿದು ಸದ್ಗುರುನಾಥರು ಅವನನ್ನು ಎಬ್ಬಿಸಿ ಕೂಡಿಸಿದರು. ಆತನ ಮೈಯೊಳಗೆ ಶಕ್ತಿಯು ಬರಹತ್ತಿತು. ಈ ಪ್ರಕಾರ ಲಾಘವಿಯಾದ ಸದ್ಗುರುವು ಆತನ ಮೇಲೆ ಕೃಪಾ ಮಾಡಿದನು. ತುಕ್ಕಪ್ಪನಿಗಾದರೂ ಆನಂದಾಶ್ರುಗಳು ಸುರಿಯುತ್ತಿದ್ದವು. ಆಗ ಆತನ ಪತ್ನಿಯು ಅಲ್ಲಿಗೆ ಓಡಿ ಬಂದಳು. ತನ್ನ ಮಗನು ಸದ್ಗುರು ಕೃಪೆಯಿಂದ ಸುಕ್ಷೇಮವಾಗಿರುವುದನ್ನು ನೋಡಿ ಆಕೆಗೆ ಪ್ರೇಮ ಆವರಿಸಲಾಗದೆ ಉಕ್ಕಿ ಬರುವಂತಾಯಿತು. ಶ್ರೀ ಗುರುವಿನ ಚರಣವನ್ನು ಗಟ್ಟಿಯಾಗಿ ಹಿಡಿದು, ಹೇ ದಯಾಳು ದೀನೋದ್ಧಾರಕ, ನನ್ನ ಸಂಕಟದಲ್ಲಿ ನೀನೇ ಪ್ರಾಪ್ತನಾದಿ. ಪೂಜಾ ಸಮಯದಲ್ಲಿ ಆತನ ಪ್ರಾಣ ಹೋಗುವಂತಹದ್ದು ಏನು, ಪೂಜೆಗೆ ವಿಘ್ನ ಬಂದಂತೇನು ಎಂದು ನನಗೆ ಬಹಳ ವ್ಯಥೆಯಾಗಿತ್ತು. ಆದರೆ ಕೃಪಾಳುವಾದ ನೀನು ಬಂದು ಎಲ್ಲ ವ್ಯಥೆಯನ್ನು ಹರಣ ಮಾಡಿದಿ. ನಾವು ನಿಮಗೆ ಪ್ರಾರ್ಥಿಸಿದ್ದಾದರೂ ನೀನಾಗಿ ಓಡಿ ಬಂದು ಕೃಪೆಯಿಂದ ನನ್ನ ಹುಡುಗನನ್ನು ಎಬ್ಬಿಸಿ ನಮ್ಮನ್ನು ಕರುಣೆಯಿಂದ ಕಾಪಾಡಿದಿ ಅಂದಳು. ಆಗ ತುಕ್ಕಪ್ಪನು, ಹೇ ಸದ್ಗುರುನಾಥ, ನಿನ್ನ ಪೂರ್ಣ ಮಹಿಮೆಯೇ ಮೂಢರಾದ ನಿಮಗೆ ತಿಳಿಯುವುದಲ್ಲ. ಆದರೂ ಒಂದು ಪ್ರಾರ್ಥನೆಯನ್ನು ಮಾಡುವೆನು. ಹನುಮಂತನ ಈ ವೃತ್ತಾಂತವನ್ನು ನಾನು ನಿನಗೆ ಎಂದೂ ಹೇಳಿದ್ದಿಲ್ಲ. ಹೀಗಿದ್ದು ಅದು ನಿನಗೆ ಹೇಗೆ ತಿಳಿಯಿತು ಎಂಬುದು ನನಗೆ ಕೃಪೆ ಮಾಡಿ ಹೇಳಬೇಕು ಎಂದು ನುಡಿಯುವವರನ್ನು ಕೇಳಿ ನಗುತ್ತಾ ಸದ್ಗುರುನಾಥರು, ನನ್ನ ಕರ್ಣಗಳು ದೀನರ ಆರ್ತಧ್ವನಿಯನ್ನು ಕೇಳುವುದಕ್ಕೆ ಯಾವಾಗಲೂ ತೆರೆದಿರುತ್ತವೆ. ಹೀಗಿರುತ್ತಾ ಮಂಟಪದಲ್ಲಿ ಕುಳಿತಿರುವಾಗ ಅವನ ಆರ್ತಧ್ವನಿಯು ಕೇಳಿಬಂತು. ಚಿತ್ತವು ಕೀರ್ತನದಲ್ಲಿ ರಮಿಸುತ್ತಾ ಕಿವಿಯೊಳಗೆ ಈ ಹನುಮಂತನ ದೀನ ಪ್ರಾರ್ಥನೆಯು ಬಂದ ಕೂಡಲೇ ನಿನ್ನನ್ನು ಕರೆದುಕೊಂಡು ಇಲ್ಲಿಗೆ ಬಂದೆ. ಈ ಪ್ರಕಾರ ಈ ಕೆಲಸವು ಘಟಿಸಿತು. ಈಗ ಇವನಿಗೆ ಮೃತ್ಯು ಭಯವಿಲ್ಲ. ಇವನು ಬೇಗನೆ ನೆಟ್ಟಗಾಗುವನು. ಇವನನ್ನು ಪೂಜಾ ಕಾಲಕ್ಕೆ ಕೈ ಹಿಡಿದು ಕರೆದುಕೊಂಡು ಬನ್ನಿರಿ ಎಂದು ಹೀಗೆ ಹೇಳಿ ಮಂಟಪದಲ್ಲಿ ಹೋಗಿ ಕುಳಿತುಕೊಂಡರು. ಅಷ್ಟರೊಳಗೆ ಕೀರ್ತನೆಯು ಮುಗಿಯಿತು. ಪೂಜೆ ಮಾಡಲಿಕ್ಕೆ ಸಿದ್ಧ ಮಾಡಿದರು. ಆಗ ಹನುಮಂತನೇ ಕೈ ಹಿಡಿದು ತುಕ್ಕಪ್ಪನು ಕರೆದುಕೊಂಡು ಬರುತ್ತಿದ್ದನು. ಸದ್ಗುರುಗಳನ್ನು ದೂರದಿಂದ ನೋಡಿದ ಕೂಡಲೇ ಹನುಮಂತನು ತುಕ್ಕಪ್ಪನ ಕೈ ಬಿಟ್ಟು ಓಡಿ ಬಂದು ಸಿದ್ಧಚರಣಕ್ಕೆ ಬಿದ್ದು, ಹೇ ದೀನದಯಾಳು ಸದ್ಗುರುರಾಜನೇ, ನನ್ನ ಪ್ರಾರ್ಥನೆಯನ್ನು ಕಿವಿಯಲ್ಲಿ ತೆಗೆದುಕೊಂಡು ನನ್ನ ರಕ್ಷಣೆಗೋಸ್ಕರ ಓಡಿ ಬಂದೆ. ಈ ಶರೀರವನ್ನು ನಿನ್ನ ಮೇಲಿಂದ ನಿವಾಳಿಸಿ ತೆಗೆದು ಈ ಚರಣಗಳಲ್ಲಿ ಬಿಟ್ಟಿರುತ್ತೇನೆ. ನೀನೇ ನನ್ನ ದನಿಯಾಗಿರುತ್ತಿ. ನಿನ್ನ ಹೊರತು ನನಗೆ ಮತ್ತಾರೂ ಇಲ್ಲ ಎಂದು ಹೇಳಿದ್ದನ್ನು ಕೇಳಿ ಸದ್ಗುರುಗಳು ಆತನನ್ನು ಪ್ರೇಮದಿಂದ ಎತ್ತಿಕೊಂಡು ಆಲಂಗಿಸಿ, ಬಾಳ, ನಿನ್ನ ಪ್ರೇಮ ನೋಡಿ ನಾನು ಮರುಳಾದಿ. ನಿನ್ನಂಥ ಪ್ರೇಮದ ಭಕ್ತರು ನನಗೆ ಬಹಳ ಬೇಕಾಗಿರುವರು. ಆದರೆ ನೀನು ನಿನ್ನ ಮಾತಾಪಿತರನ್ನು ನನ್ನ ರೂಪವೆಂದು ತಿಳಿದು ಅವರ ಸೇವೆ ಮಾಡುತ್ತಾ ನಿರ್ಮಲನಾಗಿರು ಎಂದು ನುಡಿಯುವುದನ್ನು ಕೇಳಿ ತುಕ್ಕಪ್ಪನು ಸಿದ್ಧರ ಚರಣಗಳ ಮೇಲೆ ಬಿದ್ದು ನೇತ್ರಗಳಿಂದ ಅಶ್ರುಗಳನ್ನು ಸುರಿಸುತ್ತಾ ಅತ್ಯಂತ ಪ್ರೇಮೋತ್ಕರ್ಷಯುಕ್ತನಾದನು. ಭಕ್ತರೊಳಗೆ ಆ ಸದ್ಗುಣಿಯಾದ ತುಕ್ಕಪ್ಪನೇ ಅಗ್ರಗಣಿ ಇರುತ್ತಾನೆ. ಸಂತಮಾಲೆಯೊಳಗೆ ಶಿಖಾಮಣಿ ಇದ್ದಂತೆ ಈತನು ಸದ್ಗುರು ಚರಣಗಳಲ್ಲಿ ಶೋಭಿಸುವನು. ಸದ್ಗುರು ಪ್ರೇಮವೇ ಆತನ ಭೂಷಣವು. ಇಲ್ಲವಾದರೆ ಆತನ ಭರ ಕೌಪೀನಧಾರಿಯಾಗಿದ್ದು ಮಹಾವೈರಾಗ್ಯತೀಲನಾಗಿರುವನು. ಸಿದ್ಧವಚನ ವಿನಃ ಎರಡನೇ ಪ್ರಮಾಣವೇ ಇಲ್ಲದು. ಇರಲಿ. ತುಕ್ಕಪ್ಪನು ಮುಂದೆ ಬಂದು ಪೂಜಾ ಮಾಡಲಿಕ್ಕೆ ಆರಂಭಿಸಿದನು. ಸಿದ್ಧರ ಮುಂದೆ ಒಂದು ಪರದೆಯನ್ನು ಹಿಡಿದು ಅವರಿಗೆ ಅಲಂಕಾರ ಮಾಡುವುದರಲ್ಲಿ ಪ್ರವರ್ತಿಸಿದನು. ಅಲಂಕಾರ ಪೂರ್ಣವಾದ ಮೇಲೆ ಅಡ್ಡ ಪರದೆಯನ್ನು ತೆಗೆದು ಆಗ ಮಂಟಪದಲ್ಲಿ ವಿದ್ಯುಲ್ಲತೆಯಂತ ಪ್ರಕಾಶಮಾನವಾಗಿರುವ ಮೂರ್ತಿಯು ಪ್ರಕಟವಾಯಿತು. ಮಸ್ತಕದಲ್ಲಿ ರತ್ನಖಚಿತವಾದ ಕಿರೀಟವು ದಿವ್ಯ ತೇಜದಿಂದ ಪ್ರದೀಪ್ತವಾಗಿತ್ತು ಮತ್ತು ಮೇಲೆ ಅತ್ಯದ್ಭುತವಾದ ಸುವರ್ಣ ಶೇಷನು ಶೋಭಿಸುತ್ತಿದ್ದನು. ಮುಖದ ಮೇಲೆ ಸಹಸ್ರಕರನಿಗೆ ಬೇರೆ ಇಲ್ಲದಂಥ ಅಪೂರ್ವ ಕಾಂತಿಯೂ ಇತ್ತು. ಆ ವಿದ್ಯುತ್ಪಾಯವಾದ ಮೂರ್ತಿಯು ಭಕ್ತರ ನೇತ್ರ ಕಮಲಗಳಿಗೆ ವಿರಾಜಮಾನವಾಗಿ ಕಾಣಿಸಿತು. ಕಂಠದ ಸರ್ಪಪಾರವು ಹೊಳೆಯುತ್ತ ಅಪಾರ ಪುಷ್ಪಭಾರವು ಶೋಭಿಸುತ್ತಾ ಸ್ಕಂದದ ಮೇಲೆ ಸುವರ್ಣ ಪುಷ್ಪಗಳಿಂದ ಒಪ್ಪುತ್ತಿರುವ ದಿವ್ಯ ಪ್ರಾಣರಣವು ರಾರಾಜಿಸುತ್ತಿದ್ದು, ಕಂಠದಲ್ಲಿ ಮುಕ್ತ ಆಹಾರ, ವಕ್ತ ಸ್ಥಳದಲ್ಲಿ ರತ್ನಖಚಿತ ಮನೋಹರವಾದ ಪದಕವು ಚಳಕಿಸುತ್ತಾ ಪಾದಗಳಲ್ಲಿ ಸುವರ್ಣದ ಪಾದುಕೆಗಳು ಇದ್ದು, ಈ ಪ್ರಕಾರ ಆ ಸಿದ್ಧ ಸದ್ಗುರು ಮೂರ್ತಿಯು ಸಿಂಹಾಸನದ ಮೇಲೆ ಶೋಭಾಯಮಾನವಾಗಿ ಕಾಣಿಸುತ್ತಿತ್ತು. ಆಯಾ ಜಯಕಾರದಿಂದ ಭಕ್ತರೆಲ್ಲ ಗರ್ಜಿಸುವಂತರಾದರು. ಎಲ್ಲರೂ ಮಂಗಳಾರತಿಯನ್ನು ಹಾಡುತ್ತಾ ಸದ್ಗುರುವಿಗೆ ಪಂಚಾರತಿಯನ್ನು ಎತ್ತಿದರು. ಹನುಮಂತನಾದರೂ ಆನಂದದಿಂದ ಬಹುಶಕ್ತಿಯುಳ್ಳವನಾಗಿ ಕುಣಿಯಲಾರಂಭಿಸಿದನು. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟು, ಸದ್ಗುರು ಮಹಿಮೆಯು ಅಗಾಧವಾಗಿದೆ ಅವರು. ಪೂಜಾ ಸಮಾಪ್ತಿಯಾದ ಮೇಲೆ ತುಕ್ಕಪ್ಪನು ಸದ್ಗುರುಗಳನ್ನು ಕೈ ಹಿಡಿದು ಭೋಜನಕ್ಕೋಸ್ಕರ ಒಳಗೆ ಕರೆದುಕೊಂಡು ಹೋಗುವಂತನಾದನು. ಸರ್ವ ಭಕ್ತ ಮಂಡಳಿ ಭೋಜನಕ್ಕೆ ಕುಳಿತಿರುವಾಗ ತಾರಾಂಗಣದ ಮಧ್ಯದಲ್ಲಿ ಚಂದ್ರನು ಶೋಭಿಸುವಂತೆ ಆ ಭಕ್ತರ ನಡುವೆ ಸಿದ್ಧ ಸದ್ಗುರುವು ಶೋಭಿಸುವಂತನಾದನು. ಆತನ ಹಸ್ತಪ್ರಸಾದವನ್ನು ಬೇಡಲಿಕ್ಕೆ ಸಮೀಪ ಬರುವವರ ಮಂಟಪದಲ್ಲಿ ಆತನು ಗ್ರಾಸವನ್ನು ಹಾಕುತ್ತಿದ್ದನು. ಈ ಪ್ರಕಾರ ಬಹಳ ಆನಂದದಿಂದ ಆ ಸಮಯದಲ್ಲಿ ಆ ಪ್ರೇಮ ಭೋಜನವು ನಡೆಯಿತು.
ಸರ್ವ ಭೋಜನವಾದ ತರುವಾಯ ಸದ್ಗುರುಗಳು ವಾಹನದ ಮೇಲೆ ಕುಳಿತು ಮಠಕ್ಕೆ ತೆರಳುವಂತರಾದರು. ಈಗ ಕಥೆಯ ಲಕ್ಷಾರ್ಥವನ್ನು ಕೇಳುವಂತರಾಗಿರಿ. ತುಕ್ಕಪ್ಪನೇ ಸದ್ಭಾವನು, ಆತನ ಪತ್ನಿಯು ಸದ್ಭಕ್ತಿ, ಸತತ ಹನುಮಂತನೇ ಜ್ಞಾನನು. ಇವರು ಕೂಡಿ ಸಂಸಾರ ಮಾಡುತ್ತಿರುವಾಗ ಜ್ಞಾನಸುತನಿಗೆ ಆವಾಗ ರೋಗ ಬಂದಿತ್ತೆಂದು ಸದ್ಗುರುವನ್ನು ಒಳಗೆ ಕರೆದುಕೊಂಡು ಪೂಜಾ ಮಾಡಬೇಕೆಂದು ಸದ್ಭಾವನು ಒಂದನು. ಸದ್ಗುರುವು ಅಂತರ್ಯದೊಳಗೆ ಬರುತ್ತಲೇ ಜ್ಞಾನ ಪುತ್ರನು ಸಾವಧಾನವಾದನು ಮತ್ತು ಸರ್ವತ್ರದಲ್ಲಿ ಆನಂದವು ತುಂಬಿತು. ಸದ್ಗುರುವನ್ನು ಬಾಹ್ಯಾಂತರದಲ್ಲಿ ಪೂಜಿಸಿದರು. ದಯಾಗಣನಾದ ಸಿದ್ಧ ಸದ್ಗುರು ಭಕ್ತ ಕಾರ್ಯಕ್ಕೋಸ್ಕರ ಜಾಗೃತನಾಗಿರುವನು. ಆತನಿಗೆ ಯಾವಾಗಲೂ ದೀನದಯಾವಂತರ ಚಿಂತನೆ ಇರುತ್ತಿದ್ದು ಪ್ರಾರ್ಥಿಸಿದ ಅವನಿಗೆ ಕಾಪಾಡುತ್ತಾನೆ. ಈಗ ಶ್ರೋತಾಜನಗಳಿರ ಸಾವಧಾನ ಚಿತ್ತದಿಂದ ಮುಂದಿನ ಅಧ್ಯಾಯದಲ್ಲಿ ರಸಭರಿತವಾದ ಚರಿತ್ರೆಯನ್ನು ಶ್ರವಣ ಮಾಡುವಂತರಾಗಿರಿ. ಯಾವುದರ ಶ್ರವಣ ಮಾತ್ರದಿಂದ ಭವಬಂಧನವು ಹರಿದು ಹೋಗಿ ಸ್ವರೂಪವು ಪ್ರತ್ಯಕ್ಷವಾಗುವುದು ಅದನ್ನೇ ಹೇಳುವೆನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ 38ನೇ ಅಧ್ಯಾಯವನ್ನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು. ಓಂ ತತ್ಸತ್.